ಏನಾಗಿದೆ, ಶರವಣ ಅವರು ಹೇಳ್ದಂಗೆ ಬಹುಶಃ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಅದಕ್ಕೊಂದು ಗ್ರಾಫ್ ಇತ್ತು. ಆದರೆ ಈ ಕಾಂಗ್ರೆಸ್ನ ಸರ್ಕಾರ 2 ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಆ ಗ್ರಾಫ್ಗೆ ಲಿಮಿಟೇಷನ್ನೇ ಇಲ್ಲ. ದ್ವೇಷದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನ ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ಸು ಇವತ್ತು ಈ ರಾಜ್ಯದಲ್ಲಿ. ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬಯಲ್ಗೆಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಅವ್ರು ವರ್ಚಸ್ ಕುಗ್ಗಿಸ್ಬೇಕು. ಆದ್ರೆ ಒಂದಣ್ಣ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಹಾಗಾಗಿ ಇದು ಏನೇ ಪೊಲಿಟಿಕಲ್ ವೆಂಜನ್ಸು ಇವತ್ತು ನಮ್ಮ ವಿರುದ್ಧವಾಗಿ ಅವರು ಎಸಿಬಹುದು. ಇದನ್ನ ನಾವು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಟ್ಕೊಂಡಿದೀವಿ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೈತಿಕವಾದಂಥ ರಾಜಕಾರಣ, ಇಲ್ಲಿವರೆಗೂ ರಾಜಕಾರಣದ ಬದುಕಲ್ಲಿ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದೀವಿ ನಾವು. ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಎದುರಿಸ್ತೇವೆ. ಇದು ಏನು ಹೊಸದಲ್ಲಣ್ಣ. ಹಲವಾರು ಸರ್ಕಾರಗಳು ಬಂದಾಗ್ಲೂ ಕೂಡ ಅಗೇನ್ ಕುಮಾರಣ್ಣನ ಕಟ್ಟಾಕ್ತಕ್ಕಂಥದ್ದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಮೊನ್ನೆ 2-3 ಜಿಲ್ಲೆಗಳು ಪ್ರವಾಸ ಮಾಡಿದಾಗ್ಲೂ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ. ಏನು 1985ರಲ್ಲಿ ಜಮೀನ್ ಖರೀದಿ ಆಯ್ತು. ಆ ಜಮೀನನ್ನ ಕೊಟ್ಟಂತ ಜಮೀನಿನ ಮಾಲೀಕರು ಇಲ್ಲಿವರೆಗೂ ಬಂದು 40 ವರ್ಷ ಕಳೀತಾ ಬಂದಿದೆ. ಯಾರು ಕೂಡ ಬಂದು ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಮಾಡಿ ನೀವು ಆ ಜಮೀನನ್ನು ತಗೊಂಡಿದ್ದೀರಾ ಅಂತಕ್ಕಂಥ ಆರೋಪ ಇಲ್ಲಿವರೆಗೂ ಯಾರು ಬಂದು ಬೀದಿಗಿಳಿದು ಮಾಡಿಲ್ಲ. ಆದ್ರೆ ಮೊನ್ನೆ ಈ ಹೊಸದಾಗಿ ಮತ್ತೆ ಪಾಪ ಏನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇತ್ಗಾನಹಳ್ಳಿ ಜಮೀನು ವಿಚಾರವಾಗಿ, ಅವರೇ ಕೆಲವೊಂದಷ್ಟು ಜನ ಕಳಿಸಿ 40 ವರ್ಷದಿಂದ ಇಲ್ಲದೆ ಇದ್ದಂತ ಇಶ್ಯೂ ಈಗ ಎಲ್ಲಿಲ್ದೇ ಇರೋ ಇಶ್ಯೂ ಉದ್ಭವ ಆಗ್ಬಿಡ್ತದ. ಯಾರೋ 4-5 ಜನ ನಿಲ್ಲಿಸಿ ಮೀಡಿಯಾ ಮುಂದೆ ಪಾಪ ಮಾತಾಡ್ತಾ ಇದ್ರು. ಯಾರೋ ಇಲ್ಲಿ ಮಾತಾಡ್ಲಿ, ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ. ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತದೆ.